ಮನೆ ಬೀಗ ಹಾಕೈತಲ್ಲ, ಎಲ್ರು ಎಲ್ಲೋಗವ್ರೆ? ಅಲ್ಲ, ಜೈಲಿಂದ ಬಂದ ತಕ್ಷಣ ನನ್ನ ಮಕ್ಕಳನ್ನ ನೋಡ್ಬೇಕು, ಮಾತಾಡ್ಸ್ಬೇಕು ಅಂತ ಎಷ್ಟೋ ಆಸೆಯಾಗಿ ಬಂದೆ. ಎಲ್ಲೋಗವ್ರು ಇವರೆಲ್ಲ? ಮಕ್ಕಳವ, ಊರ್ನಂತೂ ತೋರಿಸ್ದೆ, ಆದ್ರೆ ಮಕ್ಕಳನ್ನ ನೋಡ್ಲಿಲ್ಲ. ಏನ್ ಮಾಡೋದೀಗ? ಯಾರನ್ನ ಕೇಳಲಿ? ಲೇ, ನಾವು ಕುಡಿಬೇಡ ಅಂತ ಗಿಡಿಗೆ ಹೇಳ್ದೆ. ನನ್ನ ಮಾತು ಕೇಳಿಲ್ಲ ನೋಡಿ, ಹೆಂಗ್ ತುಳಿದ್ಯಾ? ಬದುಕಿದ್ದೇನ್ ಮಾಡ್ಬೇಕಂದ್ಬಿಡ್ಲ? ಈ ಊರಲ್ಲಿ ಅನ್ಯಾಯ ನಡೀತಿದ್ರು ನೋಡ್ಕೊಂಡು ಸುಮ್ಮನೆ ಕೂರಕ್ಕಾಯ್ತದ? ಅವತ್ತಿಂದಲೂ ಅನ್ಯಾಯ ಅಂತ ಹೇಳ್ತಿದ್ಯಲ್ಲೋ, ಅದೇನಾಯ್ತು ಹೇಳು? ಇವತ್ತು ನಮ್ ಶಿವಣ್ಣ ತಂಗಿದು ರಾಣಿದು ಮದುವೆ. ಎಲ್ರು ಆಸ್ತಿ ಕೊಪ್ಪಳು ರಾಜವಂಶರ ಮನೆಯಲ್ಲಿ ಸಂಬಂಧ ಬಂದೈತಂತ ಖುಷಿಯಾಗಿ ಎಲ್ರು ಹೋಗವ್ರೆ. ಆದ್ರೆ ಆ ಮದುವೆಯಲ್ಲಿ ಏನೋ ಸಮಸ್ಯೆ ಆಯ್ತಂತೆ. ಆ ಪೆದ್ದ ನನ್ನ ಮಗನಿಗೆ ಶಿವು ತಂಗಿದ್ ಕಟ್ಟೋದಕ್ಕೆ ಯಾವ ಮುಹೂರ್ತ ಆದ್ರೇನು? ಅದೆಲ್ಲ ಗೊತ್ತಿದ್ದು ಊರ್ ಯಜಮಾನ್ರು ಅನ್ಸ್ಕೊಂಡಿರೋ ವೀರಭದ್ರಯ್ಯ ಯಾಮರ್ಸಿ ಶಿವಣ್ಣನ ತಂಗಿನ ಮದ್ವೆ ಮಾಡಿಸ್ತಾವನೆ. ದೇವ್ರಂತ ಹುಡುಗಿ ನಮ್ಮ ಶಿವಣ್ಣನ ತಂಗಿ ರಾಣಿ. ಅನ್ಯಾಯವಾಗಿ ಆ ಹುಡುಗಿ ಜೀವನ ಹಾಳಾಯ್ತದಲ್ಲಣ್ಣ. ಇದೆಲ್ಲ ಗೊತ್ತಿದ್ದು ನಾನೇನು ಮಾಡಕ್ ಆಯ್ತಾ ಇಲ್ಲ. ಲೇ, ಇಲ್ಲಿ ಬುದ್ಧಿ ಆಯ್ತಾ? ಹೋಗಿ ವೀರಭದ್ರನ ಬಗ್ಗೆ ಮಾತಾಡ್ತೀಯಲ್ಲ ನೀನು. ಯಾರು ಕೇಳಿಸ್ಕೊಂಬಿಟ್ರೆ ನಿಮ್ಮಿಬ್ರ ಕತೆ ಅಷ್ಟೇ ನೋಡು. ನಾನು ಹೋಯ್ತು, ಹೋಗಪ್ಪ, ನೀನು ಸವಾಸ ಬೇಡ. ನನ್ನ ಮಗಳು ಮದುವೆಯಲ್ಲಿ ಆ ವೀರಭದ್ರ ಏನೋ ಕುತಂತ್ರ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದು ನಿಜ ಆಗೋಯ್ತು. ಇಲ್ಲ, ಏನೋ ಸಮಸ್ಯೆ ಇದೆ. ನಾನು ಹೋಗಿ ಆ ಮದುವೆ ತಡಿಬೇಕು ಮಕ್ಕಳವ. ಮಾರಿಂತಮ್ಮ ಸರ್, ನೀವು ಚೌಟ್ರಿ ಒಳಗೆ ಬರಕ್ಕಿಂತ ಮುಂಚೆ, ನಿಮ್ ಹುಡುಗಿ ನೋಡಕ್ಕಿಂತ ಮುಂಚೆ ನಿಮ್ ಹುಡುಗಿ ಹೆಸರು ಹೇಳಿ, ಆಮೇಲೆ ಚೌಟ್ರಿ ಒಳಗೆ ಕಾಲಿಕ್ಬೇಕು. ಹೇಳಿ. ಏ ಬಾಮೈದ, ಅದ್ ಹೀಗಲ್ಲ ಕಲ, ಮದ್ವೆ ಆದ್ಮ್ಯಾಕೆ ಕೇಳೋದು. ಶಿವು, ಇವನಿಗೆ ಈ ಶಾಸ್ತ್ರ ಗೀಸ್ತ್ರ ಎಲ್ಲ ಎಲ್ಲಿ ಗೊತ್ತಾಗತ್ತೆ? ಅದಕ್ಕೆ ಹೇಳೋದು, ಮಕ್ಳು ಮರಿನ ಹಿಂಗೆ ಮದ್ವೆ ಮುಂಚಿಂದ ಕರ್ಕೊಂಡು ಹೋಗ್ಬೇಕು ಅಂತವ. ಇಲ್ಲಾಂದ್ರೆ ಹಿಂಗೆ ಏನು ಗೊತ್ತಾಗಿಲ್ಲ. ಈಗ ಮದ್ವೆ ಮಾಡ್ಸಾಯ್ತಲ್ಲ, ಕಲ್ಸಲೀನಾ? ಈ ಕಾಲದ ಹುಡುಗರಿಗೆ ಇವೆಲ್ಲ ಗೊತ್ತಾಗಿಲ್ಲ. ಆದ್ರೆ ಈ ವಯಸ್ಸಿಗೆ ನಾನು ಎಲ್ಲ ತಿಳ್ಕೊಂಡ್ಬಿಟ್ಟಿವ್ನಿ. ನನ್ನ ಜೀವನದಲ್ಲಿ ಒಬ್ಬರಿಗೂ ಕೆಟ್ಟದ್ದು ಬಯಸ್ಲಿಲ್ಲ. ಆದ್ರೆ ಒಬ್ರಿಗೆ ಕೆಟ್ಟದಾಗ್ತದೆ ಅಂತ ಗೊತ್ತಿದ್ರು ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ ಕೊಟ್ಬಿಟ್ಟಲ್ಲಪ್ಪ. ಅಯ್ಯೋ ರಾಣಿ. ಪರ್ಸು, ಪಾರ್ವತಿ ಆರತಿ ಮಾಡ್ತಾವಳೆ, ನಾನೇ ಮುಂದೆ ಹೋಗಿ ನಿಂತ್ಕೊತೀನಿಕಲ್ಲ. ಈ ಸೋಮ ಹುಷಾರಕ್ಕಲ್ಲ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಮಕ್ಕುಗ್ದು ಮಂಗಳಾರತಿ ಮಾಡಿಬಿಡ್ತಾಳೆ. ಸೈಡಿಗೆ ಹೋಗ್ರಿ. ಅಲ್ಲ, ನಾವು ಮದ್ವೆ ಗಂಡಿಗೆ ಮಾತ್ರ ಆರತಿ ಮಾಡೋದು ಅಂತ ಅಂದೆ. ಅದಕ್ಕೆ ಸೋಮೇಗೌಡ್ರೆ ಸೈಡಿಗೆ ಹೋಗಿ. ದಣಿ, ಇದ್ಯಾಕೆ ದಣಿ ಇಲ್ಲೇ ನಿಂತ್ಕೊಬಿಟ್ರಿ ಸುಮ್ಕೆ? ಏನಾಯ್ತು? ಊರು ಒಳ್ಳೇದು ಅಂದ್ರೆ ಪಾಳ್ಯಗಾರನ ಕಾಟ, ನೀರು ಒಳ್ಳೇದು ಅಂದ್ರೆ ಮೊಸಳೆ ಕಾಟ. ಹಂಗಾಗಿದೆ ನನ್ನ ಪರಿಸ್ಥಿತಿ. ಶಾರದಿ ಜೈಲಿನಿಂದ ಬಿಡುಗಡೆ ಆದಾಗ್ಲಿಂದಲೂ ಯಾವ ಕ್ಷಣಕ್ಕೆ ಎಲ್ಲಿ ಕಾಣಿಸ್ಕೊತಳು ಅನ್ನೋ ಭಯ ನಾನು ಸಾಯೋ ಹಾಗೆ ಮಾಡ್ತಿದೆ ಕಣೋ. ನಾಗೇಗೌಡ್ರ ಮನೆಯಿಂದ ಛತ್ರಕ್ಕೆ ಬರೋವರೆಗೂ ಯಾವುದೇ ತೊಂದರೆ ಆಗಲಿಲ್ಲ, ಯಾರಿಗೂ ಅನುಮಾನ ಬರಲಿಲ್ಲ. ಆದರೆ ಈ ಶಾರದಿ ಎಲ್ಲಿ ಯಾವಾಗ ಕಾಣಿಸ್ಕೊಂಡ್ಬಿಡ್ತಾಳೋ ಏನೋ ಅಂತ ಒಂದೇ ಹೆದರಿಕೆ. ನನ್ನ ಗತಿ ಏನು? ಆಮೇಲೆ ಅವಳೇನಾದರೂ ಇಲ್ಲಿಗೆ ಬಂದುಬಿಟ್ರೆ ಶಿವು ನನ್ನನ್ನು ಸುಮ್ಮನೆ ಬಿಡ್ತಾನ? ಆ ಶಿವಣ್ಣ ನಮ್ಮ ಮಾವ ನನಗೆ ಜೀವನ ಕೊಟ್ಟರು ಅಂತ ಸುಮ್ಕಿದ್ ಬಿಡ್ಬೋದು. ಆದರೆ
ನಿಮ್ಮ ಮಗಳು ಪಾರವ ಮಾತ್ರ ಸುಮ್ಕೆ ಬಿಡಕ್ಕಿಲ್ಲ. ತೆಪ್ಪ ತಿಳ್ಕೊಬಿಡಿ, ನಿಜಾನೇ ಹೇಳ್ತಾವ್ನಿ. ಆ ಶಾರದಿ ಕಳೆದ ಸಾರ್ತಿ ಮದುವೆಗೆ ಮುಸುಕು ಹಾಕೊಂಡು ಬಂದಿದ್ಲು, ಅದಕ್ಕೆ ನಮಗೆ ಗೊತ್ತಾಗಲಿಲ್ಲ. ಈ ಸಾರ್ತಿನ ಅವಳು ಅದೇ ಪ್ಲಾನ್ ಥರ ಮುಸುಕು ಹಾಕ್ಕೊಂಡೇ ಬಂದೇ ಬರ್ತಾಳೆ. ನೀನು ಮುಸುಕು ಹಾಕ್ಕೊಂಡು ಒಳಗೆ ಬರೋ ಯಾರನ್ನೂ ಬಿಡಬಾರ್ದು, ಎಲ್ಲರ ಮೇಲೂ ನಿಗಾ ಇಟ್ಟಿರಬೇಕು. ಆ ಯಮ್ಮನಿಗೆ ಈ ಚಕ್ರದಾಗೆ ಮದುವೆ ನಡೀತೈತೆ ಅಂತ ಹೆಂಗ್ ಗೊತ್ತಿರ್ತದೆ? ಛತ್ರಿ, ಶಾರದಿ ಇವತ್ತು ಜೈಲಿನಿಂದ ಬಂದವಳಾಗಿರಬಹುದು, ಆದರೆ ಇದಕ್ಕೂ ಮುಂಚೆ ಅವಳೇನಾಗಿದ್ಲು ಗೊತ್ತಾ? ಮರಿಗಳಾಕಿರೋ ನಾಯಿ ಹತ್ರ ಹೋದರೆ ಸುಮ್ಮನೆ ಇರ್ಬೋದು ಅದು, ಆದರೆ ಮರಿಗಳ ಹತ್ರನೇ ಹೋದರೆ ನಾಯಿ ಸುಮ್ಮನೆ ಇರುತ್ತಾ? ಎದುರುಗಿರೋದು ಹುಲಿ ಅಂತ ಗೊತ್ತಾದರೂ ಕೂಡ ತನ್ನ ಮರಿಗಳನ್ನ ಉಳಿಸ್ಕೊಳ್ಳೋದಕ್ಕೆ ಅದು ಏನು ಬೇಕಾದರೂ ಮಾಡುತ್ತೆ. ಇವಳು ಹಾಗೆ. ಇದುವರೆಗೂ ಅವಳು ಸ್ಥಾನ, ಮಾನ, ಆಸ್ತಿ, ಅಂತಸ್ತು ಎಲ್ಲ ನಾನು ಕಿತ್ಕೊಂಡಿದ್ರು ಯಾಕೆ ಸುಮ್ಮನಿದ್ದಾಳೆ ಗೊತ್ತಾ? ಹೋದ್ರು ಹೋಗ್ಲಿ ಸುಮ್ಮನಿದ್ದಾಳೆ. ಆದರೆ ಅವಳ ಮಕ್ಕಳ ವಿಚಾರಕ್ಕೆ ನಾನು ಹೋದರೆ ಸುಮ್ಮನಿರಲ್ಲ ಕಣೋ, ಏನು ಬೇಕಾದರೂ ಮಾಡ್ತಾಳೆ. ಅದಕ್ಕೆ ನಾವು ಎಚ್ಚರಿಕೆಯಿಂದ ಇರಬೇಕು. ಗಂಡುಗಳು, ನಾನಿದ್ದೀನಲ್ವಾ, ನೀವೇನು ಯೋಚನೆ ಮಾಡಬೇಡಿ, ಹೋಗಿ ಎಲ್ಲ ನಾನು ನೋಡ್ಕೊತೀನಿ. ಹುಷಾರು.